ಇದಂತೂ ಇವಾಗಲೂ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಲೋ ಹಾಯ್ ಎಲ್ರಿಗೂ. ಇಲ್ಲಿ ನಾನು ಬಕ್ಲಾವಾ ಮತ್ತು ಆಪ್ರಿಕಾಟ್ ಡಿಲೈಟ್ ಮಾಡೋದನ್ನು ರೆಸಿಪಿನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇದು ಮಾಡೋದಕ್ಕೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗಿರ್ಬೋದು, ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿಕೊಂಡ್ರೆ 1 ವೀಕ್ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು ಇದನ್ನು. ಸೊ ಇದನ್ನು ಮಾಡಲಿಕ್ಕೆ ಫಸ್ಟು ನಾನು 1-1.5 ಕಪ್ನಷ್ಟು ಮೈದಾ ಮತ್ತು ಅದಕ್ಕೆ ನಿಂಬೆ ರಸ, ಉಪ್ಪು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಚಪಾತಿ ಅದಕ್ಕೆ ಅದನ್ನು ಚೆನ್ನಾಗಿ ಮಿತ್ಕೊಂಡು 1 ಅವರ್ ಆರ್ 2 ಅವರ್ಸ್ ಅದನ್ನು ಸೋಕ್ ಮಾಡೋದಕ್ಕೆ ಅಂತ ಇಟ್ಟರೆ ಚೆನ್ನಾಗದು ಬಂದಿರುತ್ತೆ. ಸೊ ನಾನು ಇಲ್ಲಿ ಕಾರ್ನ್ಫ್ಲೋರ್ ಮತ್ತು ಮೈದಾನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಬಕ್ಲಾವಾಗೆ ಅದ್ರ ಲೇಸ್ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ಕೂಡ ಅದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ಅದನ್ನು ಲಟ್ಟಿಸ್ಬೇಕಾಗತ್ತೆ. ಸೊ ನಾನು ಒಂದೊಂದೂ ತೂಕ ಮಾಡ್ಕೊಳ್ತಾ ಇದ್ದೆ. ತೂಕ ಇಲ್ಲಿ ಮಾಡ್ಕೊಳ್ಳೋಕೆ ಮಿಷಿನ್ ಇಲ್ಲ ಅಂದರೆ ಅಂದಾಜಲ್ಲಿ ಕೂಡ ಉಂಡೆ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ದಪ್ಪದಾಗಿ ಸ್ಟಾರ್ಟಿಂಗಲ್ಲಿ ದಪ್ಪಗೆ ಲಟ್ಟಿಸ್ಕೊಂಡು ಎಲ್ಲ ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಇದೆಲ್ಲನೂ ಒಂದೇ ಲೆವೆಲಲ್ಲಿ ಆದಷ್ಟು ಲಟ್ಟಿಸ್ಕೊಂಡ್ರೆ ಕ್ಲೀನಾಗಿರುತ್ತೆ. ಸೊ ಇದಾದಮೇಲೆ ಪ್ರತಿ ಒಂದು ಲೇಯರ್ಗೂ ಎಷ್ಟಾಗುತ್ತೋ ಅಷ್ಟು ನಾನು ಹಸಿಟ್ಟನ್ನ ಕಾರ್ನ್ಫ್ಲೋರ್ ಮತ್ತು ಈ ಮೈದಾ ಹಸಿಟ್ಟು ಏನಿದೆ ಅದನ್ನು ಮೇಲ್ಗಡೆ ಉದುರಿಸ್ಬಿಟ್ಟು ಎಲ್ಲನೂ ಒಂದ್ರ ಮೇಲೆ ಒಂದಿಟ್ಟು ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಅದು ನಾನು ಮೋಲ್ಡ್ಗೆ ಯಾವ ಶೇಪ್ ಮೋಲ್ಡಿಗೆ ಬೇಕಿದೆಯೋ ಆ ಶೇಪ್ ಮೋಲ್ಡ್ಗೆ ಅದನ್ನು ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ. ಸೊ ಇದನ್ನು ಒಂದೊಂದು ಪದರವಾಗಿ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅಸಿಡ್ ಜಾಸ್ತಿ ಹಾಕೋದ್ರಿಂದ ಆ ಪ್ರಾಬ್ಲಮ್ ಆಗೋದಿಲ್ಲ, ಚೆನ್ನಾಗಿ ನೀಟಾಗಿ ಬರುತ್ತೆ, ಯಾವುದು ಕಿತ್ತೋಗ್ದಂಗೆ. ಕೆಲವೊಂದೊಂದು ಕಿತ್ತೋಗಿರುತ್ತೆ. ಸೊ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಏನಾದರೂ ಪ್ಯಾಚಪ್ ಮಾಡಿಬಿಟ್ಟು ಮತ್ತೆ ಅದ್ರ ಮಧ್ಯದಲ್ಲಿ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ. ಸೊ ಇದಾದಮೇಲೆ ನಾನು ಬೆಣ್ಣೆನ ಸ್ವಲ್ಪ ಮೆಲ್ಟ್ ಮಾಡಿಕೊಂಡೆ. ಅದು ಜಸ್ಟ್ ಮೆಲ್ಟ್ ಆಗೋಷ್ಟು ಮಾತ್ರ ಮೆಲ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ಮಧ್ಯದಲ್ಲಿ ನಾವು ಸೇರಿಸೋ ಸ್ಟಫಿಂಗು. ಸೊ ನಾನು ಅದಕ್ಕೆ ಪಿಸ್ತಾ, ಸ್ವಲ್ಪ ಚಕ್ಕೆ ಪುಡಿ ಮತ್ತು ಸಕ್ಕರೆನ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದಕ್ಕೆ ವಾಲ್ನಟ್ ಮತ್ತು ಬಾದಾಮಿ ಎಲ್ಲನೂ ಆ್ಯಡ್ ಮಾಡ್ತಾರೆ. ನಾನು ಬರೀ ಇಲ್ಲಿ ಪಿಸ್ತಾನ ಮಾತ್ರನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ತರ್ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ, ಅಂದರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದೆಲ್ಲ ರೆಡಿ ಆದಮೇಲೆ ಟಿನ್ಗೆ ಒಂದು ಲೇಯರ್ನೇ ಹಾಕಿ ಪ್ರತಿ ಲೇಯರ್ ಮೇಲೂ ತುಪ್ಪ ಹಾಕಿ ಅದನ್ನು ಸರ್ವಬೇಕಾಗತ್ತೆ. ಸೊ ಒಂದು ಅರ್ಧ ಹಾಕ್ತಿದ್ದಂಗೆ ಅದ್ರ ಮಧ್ಯದಲ್ಲಿ ಈ ಪಿಸ್ತಾ ಪೌಡರ್ನ ಹಾಕಿ ಮೇಲ್ಗಡೆ ಮಿಕ್ಕಿದ ಲೇಯರ್ಸ್ನೆಲ್ಲನೂ ಇಟ್ಟು ಅದನ್ನು ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ಸೊ ಅದನ್ನು ಬೇಕ್ ಮಾಡೋಕ್ಕೆ ಇಡಬೇಕಾಗುತ್ತೆ. ಬೇಕ್ ಮಾಡೋದಕ್ಕೆ ಫಸ್ಟು OTGನ ನಾನು ಪ್ರೀಹೀಟ್ ಮಾಡಿಕೊಂಡು 180 ಡಿಗ್ರಿನಲ್ಲಿ 20-25 ಮಿನಿಟ್ಸ್ನಷ್ಟು ನಾನು ಇದನ್ನು ಬೇಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಗರ್ ಸಿರಪ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಮಾಡೋಕ್ಕೆ ಒಂದು ಪಾತ್ರೆಗೆ ಸಕ್ಕರೆ ಎಷ್ಟು ತೊಗೊಂಡಿದ್ವಿ ಅಷ್ಟೇ ನೀರನ್ನ ಹಾಕ್ಕೊಂಡು ಸ್ವಲ್ಪ ಚಕ್ಕೆನ ಹಾಕಿ ಮೇಲ್ಗಡೆ ಸ್ವಲ್ಪ ಸ್ಯಾಫ್ರೋನ್ನ ಹಾಕ್ಕೊಂಡು ಅದನ್ನು ಮೆಲ್ಟ್ ಆಗೋವರೆಗೂ ಅದನ್ನು ಕುದಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕಾಗತ್ತೆ. ಸೊ ಬೇಕಾಗಿರೋ ಬಕ್ಲಾವಾ ಅದು ಈ ಥರ ಕಾಣಿಸೋದು, ಅದ್ರ ಮೇಲೆ ಮುಟ್ಟಿದ್ರೆ ಅದು ಫುಲ್ಲು ಕ್ರಿಸ್ಪಿಯಾಗಿ ಸೌಂಡ್ ಬರ್ತಿತ್ತು. ಸೊ ಅದು ಬಿಸಿ ಇರೋವಾಗಲೇ ನಾನು ಇಲ್ಲಿ ಶುಗರ್ ಸಿರಪ್ನ ಹಾಕ್ತಾಯಿದ್ದೀನಿ. ಶುಗರ್ ಸಿರಪ್ಪು ಬಿಸಿ ಇರಬೇಕು, ಈ ಬಕ್ಲಾವಾ ಇದನ್ನು ಕೂಡ ಬಿಸಿ ಇರಬೇಕು. ಸೊ ಮೇಲ್ಗಡೆ ನಾನು ಮಿಕ್ಕಿರೋ ಪಿಸ್ತಾ ಪೌಡರ್ ಏನಿತ್ತು ಅದನ್ನು ಇಟ್ಟು ಡೆಕೋರ್ ಮಾಡ್ಕೊಳ್ತಾ ಇದ್ದೀನಿ. ತಿನ್ನೋಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ. ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ಸ್ ನಾನು ಬೇರೆ ಬೇರೆ ಫ್ಲೇವರಲ್ಲೂ ಮಾಡ್ಕೊಳ್ತಾರೆ. ನಾನಿಲ್ಲಿ ಪಿಸ್ತಾ ಒಂದೇ ಮಾಡ್ಕೊಂಡಿದ್ದೀನಿ. ಅಂಗಡಿನಲ್ಲಿ ತೊಗೊಳಕ್ಕೆ ಹೋದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ. 1 kgಗೆ 800 or 1000 ಹತ್ರ ಇರುತ್ತೆ. ಒಳ್ಳೆ ಕಡೆ ತೊಗೊಳಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ನಮಗೊಂದು ತೃಪ್ತಿ ಇರುತ್ತೆ. ಅಷ್ಟು ದುಡ್ಡು ಅಷ್ಟು ಕಾಸ್ಟ್ಲಿಯ ಸ್ವೀಟ್ನ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡ್ವಿ ಅಂತ. ನೆಕ್ಸ್ಟ್ ಇಲ್ಲಿ ಆಪ್ರಿಕಾಟ್ ಡಿಲೈಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವಾಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಅದು. ಸೊ ಇದನ್ನು ಮಾಡಲಿಕ್ಕೆ ಫಸ್ಟು ನಾನು ವೆನಿಲಾ ಸ್ಪಾಂಜ್ ಕೇಕ್ನ ನಾನು ಫಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಮಾಡೋಕ್ಕೆ ಫಸ್ಟ್ 140 ಗ್ರಾಮ್ನಷ್ಟು ಸಕ್ಕರೆ, 140 ಗ್ರಾಮ್ನಷ್ಟು ಮೈದಾ ಹಸಿಟ್ಟು ಮತ್ತು 140 ಗ್ರಾಮ್ನಷ್ಟು ಆಯಿಲ್ನ ನಾನಿಲ್ಲಿ ಫಸ್ಟ್ ಮೆಷರ್ ಮಾಡಿ ಇಟ್ಕೊಂಡೆ. ಇದಾದಮೇಲೆ ನಾನು 4 ಮೊಟ್ಟೆನ ಎಗ್ ವೈಟ್ನ ಮಾತ್ರ ಸಪ್ರೇಟಾಗಿ ಮಾಡ್ಕೊಂಡು ಅದನ್ನು ಫಸ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಮಧ್ಯದಲ್ಲಿ ನಾನು ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಅದು ಬೀಟ್ ಆದಮೇಲೆ ಅದಕ್ಕೆ ಮೆಷರ್ ಮಾಡಿ ಇಟ್ಕೊಂಡಿರೋ ಆಯಿಲ್ ಮತ್ತು ಎಗ್ ಯೋಕ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಸ್ಪ್ಯಾಚುಲನಲ್ಲೇ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಮೈದಾ ಮತ್ತು ಬೇಕಿಂಗ್ ಪೌಡರ್ನ ಚೆನ್ನಾಗಿ ಅದನ್ನು ಜರಟಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಪೈನಾಪಲ್ ಸಿರಪ್ ಮತ್ತು ವೆನಿಲಾ ಎಸೆನ್ಸ್ನ ಹಾಕಿ 1/4 ಕಪ್ನಷ್ಟು ಹಾಲನ್ನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿಕೊಂಡೆ ಕೈಯಲ್ಲಿ, ಮತ್ತು ಮಿಷಿನಲ್ಲಿ ಒಂದು ಸಲ ಅದನ್ನು ಬ್ಲೆಂಡ್ ಮಾಡಿಕೊಂಡೆ. ಸೊ ಈಗ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾನು ಈ ಶೇಪಲ್ಲೇ ಆಪ್ರಿಕಾಟ್ ಡಿಲೈಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇದೇ ಶೇಪಲ್ಲೇ ನಾನು ಕೇಕ್ನ ಬೇಕ್ ಮಾಡ್ಕೊಂಡಿದ್ದೀನಿ. ಸೊ ಕೇಕೆಲ್ಲ ಬೇಕಾದಮೇಲೆ ಅದನ್ನು ಫುಲ್ ಕಂಪ್ಲೀಟ್ಲಿ ತಣ್ಣಗಾಗೋದಕ್ಕೆ ಅಂತ ಬಿಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಇದೇ ಆಪ್ರಿಕಾಟ್ ಫ್ರೂಟ್ನ ನಾನು ಯೂಸ್ ಮಾಡ್ಕೊಳ್ತಾ ಇರೋದು. ತಿನ್ನೋದಕ್ಕೆ ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ.
ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ನೀರಲ್ಲಿ ಅದನ್ನು ಒಂದು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕಿ ಅದನ್ನು ಜಾಮ್ ರೀತಿ ಅದನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಚೆನ್ನಾಗಿ ಒಂದು 20 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡಿರೋ ಸ್ಪಾಂಜ್ ಕೇಕ್ನ ನೀಟಾಗಿ ಅದನ್ನು ಲೇಯರ್ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಿಲ್ಕ್ ಕಸ್ಟರ್ಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಬೌಲಲ್ಲಿ ತಣ್ಣಗಿರೋ ಹಾಲು ತೊಗೊಂಡು 1-2 ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಾದಿರೋ ಹಾಲಿಗೆ ಇದನ್ನು ಹಾಕಿ ಜೊತೆಗೆ ಸಕ್ಕರೆ ಮತ್ತು ಸ್ಯಾಫ್ರಾನ್ ಮಿಲ್ಕ್ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಅದು ಗಂಟು ಕಟ್ಬಿಡುತ್ತೆ. ಇದು ಕಂಪ್ಲೀಟ್ಲಿ ತಣ್ಣಗಾಗೋಕ್ಕೆ ಇಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಲೇಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಯಾವುದರಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಆಪ್ರಿಕಾಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ವೆನಿಲಾ ಸ್ಪಾಂಜ್ ಕೇಕ್ನ ಒಂದು ಲೇಯರ್ ಆಗಿ ಯೂಸ್ ಮಾಡಿಕೊಂಡು ಇನ್ನೊಂದು ಕಪ್ಪಲ್ಲಿ ಫ್ರೆಶ್ ಕ್ರೀಮ್ ಮತ್ತು ಸಕ್ಕರೆನ ಚೆನ್ನಾಗಿ ಬೀಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಒಂದು ಲೇಯರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಲೇಯರ್ ಆಗಿ ಆಪ್ರಿಕಾಟ್ ಜಾಮ್ ಮತ್ತು ಕಸ್ಟರ್ಡ್ ಮಿಲ್ಕ್ ಏನು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಚಂದ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ನಾನು ಸೇಮ್ ರಿಪೀಟ್ ಮಾಡಿದ್ದೀನಿ. ಸೊ ಇದು ಆಪ್ಷನಲ್, ಒಂದೇ ಲೇಯರ್ಗೆ ಬೇಕಿದ್ರೂ ಮಾಡ್ಕೋಬೋದು. ನಾನಿಲ್ಲಿ ಸ್ಪಾಂಜ್ ಕೇಕ್ ಇತ್ತು ಅಂತ ಅಂದ್ಬಿಟ್ಟು ನಾನು 2 ಲೇಯರ್ಸಲ್ಲಿ ಇದನ್ನು ಮಾಡ್ಕೊಂಡಿದ್ದೀನಿ. ಲಾಸ್ಟಾಗಿ ಮಿಕ್ಕಿರೋ ಕ್ರೀಮ್ನ ಶುಗರ್ ಜೊತೆಗೆ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಲಾಸ್ಟಾಗಿ ಹಾಕಿ ಸ್ವಲ್ಪ ಬಾದಾಮಿನ ಅಥವಾ ಪಿಸ್ತಾ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಾಕಿ ಒಂದು 6 to 8 hours ಫ್ರಿಜ್ಜಲ್ಲಿ ಸೆಟ್ ಆಗೋಕ್ಕೆ ಅಂತ ಬಿಡಬೇಕಾಗತ್ತೆ. ಸೊ ಅದು ಕಟ್ ಮಾಡಿ ತೆಗೆದ್ರೆ ಅಂತೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಟ್ಯಾಂಗಿಯಾಗಿ ಸ್ವೀಟಾಗಿ. ಇದ್ರ ಮೇಲ್ಗಡೆ ಎಷ್ಟಾಗುತ್ತೋ ಅಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆವಾಗ ಸ್ಪಾಂಜ್ ಕೇಕೇ ಕಾಣಲ್ಲ. ಸೊ ಫುಲ್ಲಿ ಕ್ರೀಮ್ ಜೊತೆಗೇ ಇರುತ್ತೆ. ಸೊ ನಾನು ಸ್ವಲ್ಪನೇ ಇಲ್ಲಿ ಕ್ರೀಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ನೆನೆಸ್ಕೊಂಡ್ರು ಈಗಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆ್ಯಂಡ್ ಬಾಯ್.